ಏ ಅದೆಲ್ಲ ಸರಿಗಿಲ್ಲ ಅವೆಲ್ಲ. ಅದೆಲ್ಲ ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ. ರೀಲ್ಸ್ ಮಾಡೋದು ಅದೆಲ್ಲ ಏನೋ ಮಾಡಕ್ ಹೋಗಿ ಏನೋ ಆಗಿರುತ್ತೆ. ಮೇಡಮ್ ಈ ಸಲ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾರು ಬರ್ಬೇಕಂತೀರಾ? ಎಂತವ್ರು ಬಿಗ್ ಬಾಸ್ ಅಲ್ಲಿ ಇರ್ಬೇಕಂತೀರಾ? ಏನು ಆಚೆ ಕಡೆಯವ್ರನ್ನ ಯಾರನ್ನೂ ಕರ್ಕೊಳ್ಳೋದೇ ಇಲ್ವಲ್ಲ ಪಬ್ಲಿಕ್ನವ್ರನ್ನ. ಬರೀ ಅವ್ರವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರನ್ನ ಮಾತ್ರ ಕರ್ಕೋತಾರೆ. ಪಬ್ಲಿಕ್ನ ಕರ್ಕೋಬೇಕು, ಅವಾಗ ಅವ್ರನ್ನ ಆಟ ಆಡಿಸ್ಬೇಕು. ಅಲ್ಲೇ ಫಿಲಮ್ ಇದರಲ್ಲಿ ಸೀರಿಯಲಲ್ಲಿ ಅವ್ರು ಇವ್ರನ್ನ ಇರೋರ್ನೇ ಹಾಕೊಂಡೆ ಅಂದರೆ ನಮ್ಮನ್ನೆಲ್ಲ ಯಾಕೆ ಬಂದು ಕೇಳಬೇಕು? ಯಾಕಂದ್ರೆ ಬಹಳಷ್ಟು ಜನ ಅದೇ ಕಂಪ್ಲೇಂಟ್ ಮಾಡ್ತಾರೆ. ಈ ಸೀರಿಯಲ್ ಇಂದ ಆ ಶೋಗೆ ಹೋಗಿರ್ತಾರೆ, ಆ ಶೋ ಇಂದ ಒಂದು ಫಿಲ್ಮ್ ಮಾಡಿರ್ತಾರೆ ಅಂತವ್ರೇನೆ. ದುಡ್ಡು ಇರೋರೇ ದುಡ್ಡು ಮಾಡ್ತಾ ಇರ್ತಾರೆ. ದುಡ್ಡು ಇಲ್ಲದೆ ಇರೋರು ಎಲ್ಲೋಗ್ಬೇಕು? ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕಲ್ವಾ? ಇಲ್ಲ ಅವ್ರಲ್ಲಿ ಬರೋ ದುಡ್ಡನ್ನೇ ಒಂದ್ ಸ್ವಲ್ಪ ಅರ್ಧ ಕೊಟ್ಬಿಡ್ಬೇಕು ಈ ಕಡೆ ಯಾರಿಗೆ? ಪಬ್ಲಿಕ್ಗೆ. ಕಾಮನ್ ಪೀಪಲ್. ಅಷ್ಟೇ, ಅವಾಗ ಅವರೇ ಮಾಡ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳನ್ನ ಮಾಡ್ತಿರ್ತಾರೆ. ಅದೆಲ್ಲ ಸರಿಗಿಲ್ಲ ಅವೆಲ್ಲ. ಅದೆಲ್ಲ ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ. ರೀಲ್ಸ್ ಮಾಡೋದು ಅದೆಲ್ಲ ಏನೋ ಮಾಡಕ್ ಹೋಗಿ ಏನೋ ಆಗಿರುತ್ತೆ. ಸುಮ್ಮನೆ ಬಿಗ್ ಬಾಸ್ ಹೋಗ್ಬೇಕಂತೇಳಿ ಏನೇನೋ ಮಾಡ್ತಾ ಇರ್ತಾರೆ. ಏನ್ ಮಾಡಿದ್ರು ಅವ್ರಿಗೆ ಯಾರಿಗೆ ಅವಕಾಶ ಇರುತ್ತೋ ಅವ್ರಿಗೆ ಆಗುತ್ತೆ. ಅಂದ್ರೆ ಏನು ಅಂದ್ರೆ ನನಗೆ ಪಬ್ಲಿಕ್ ಆಚೆ ಕಡೆಯವ್ರನ್ನ ಕರ್ಕೊಳ್ಳಿ ಅನ್ನೋದು ಅಷ್ಟೇನೆ. ಒಂದು ಎಕ್ಸ್ಪೀರಿಯನ್ಸ್ ಒಳಗಡೆ ನೋಡಕ್ ಇಷ್ಟನೂ ಆಗುತ್ತೆ. ಬರೀ ಓದೋರೆ ಹೋಗೋದು ಅವ್ರವ್ರೇ ಮಾಡ್ತಾ ಇದ್ರೆ ಪಬ್ಲಿಕ್ ಯಾಕೆ ಕೇಳ್ಬೇಕು? ಪಬ್ಲಿಕ್ ವೋಟ್ ಹಾಕಿ ಲೈಕ್ ಮಾಡಿ ಮತ್ತೆ ಬರೀ ನಾನು ಎಷ್ಟು ಸಲ ವೋಟ್ ಹಾಕಿದ್ದೀನಿ, ಏನು ಪ್ರಯೋಜನನೇ ಆಗ್ಲಿಲ್ಲ. ನಮ್ಗೆ ಒಂದು ಟಿಕೆಟು ಕೊಡ್ಲಿಲ್ಲ ಒಳಗಡೆಗೆ ಹೋಗಕ್ಕೆ. ಹೋಗಿದ್ರಾ ಬಿಗ್ ಬಾಸ್? ಎಲ್ಲಿ ಕೊಟ್ರಿ? ನೀವೇ ಮಾಡ್ತಾ ಇರೋದು ಬಂದಾಗೆಲ್ಲ. ನೀವು ಎಲ್ಲಿ ಕೊಟ್ರಿ? ಅಲ್ಲ ನೀವು ಹೋಗಿದ್ರಾ ಅಂತ ಶೋ ನೋಡಕ್ಕೆ? ಅಂತ ಶೋ ನೋಡಕ್ಕೇನೆ ಎಲ್ಲಿ ಕೊಟ್ರಿ ಟಿಕೆಟ್? ಒಳಗಡೆ ಬಿಟ್ಟೇ ಇಲ್ಲಲ್ಲ. ಅದೇಂಗೆ ನಾವಾಗಿ ನಾವು ಸುಮ್ಮನೆ ಒಟ್ಟಾಗೋಣ. ನೀವು ಕೊಟ್ರೆ ತಾನೇ ನಾವು ಹೋಗೋದು. ಈ ಸಲ ಬಿಗ್ ಬಾಸ್ ಶೋಗೆ ಹೋಗ್ಬೇಕಂತ ಆಸೆ ಇದೆ. ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಬೇಕು ನಿಮ್ಮನ್ನ? ಏನ್ ಮಾಡ್ತೀರಾ ಬಿಗ್ ಬಾಸ್ ಹೋದ್ರೆ? ಏನಿಲ್ಲಪ್ಪ, ಎಲ್ಲರೂ ಹೆಂಗೆ ಆಡಿಯನ್ಸ್ ಕೂತಿರ್ತಾರ ಆತರ ಕೂತ್ಕೊಂಡು ನೋಡ್ಕೊಂಡು ಬರ್ತೀವಿ. ಸ್ಪರ್ಧೆಯಾಗಿ ಅಲ್ಲ. ಸ್ಪರ್ಧೆಯಾಗಿ ಬೇಡ. ಸ್ಪರ್ಧೆಯಾಗಿ ಪಾಪ ಈಗಿನ ಹುಡುಗಿರು ಇದಾರಲ್ಲ ಮಾಡ್ತಾರೆ. ಈಗಿನ ಹುಡುಗಿರುಗಳು ಖತರ್ನಾಕ್ ಹುಡುಗಿರುಗಳು ಮಾಡ್ತಾರೆ. ಕೇಳಿಸುತ್ತೆ? ಖತರ್ನಾಕ್ ಹುಡುಗಿರುಗಳು ಮಾಡ್ತಾರೆ. ನಮ್ಗೇನಂದ್ರೆ ನೋಡಕ್ ಒಂದು ಖುಷಿ ಬಿಗ್ ಬಾಸ್ ಇದನ್ನ. ಅದೇ ಹೇಳಿ, ಸುದೀಪ್ ಸಾರೇ ಬಂದಿದಾರಲ್ಲ ಮೊನ್ನೆ, ಹೇಳಿದ್ರಲ್ಲ ಅವರು. ನಾನೇ ಮತ್ತೆ ವಾಪಸ್ ಇವಾಗ ನೀವು ನೋಡಕ್ ಹೋಯ್ತಿರಲ್ವಾ, ನೀವು ಕೇಳಿ ಏನಂತ. ಈ ಸಲ ಅವ್ರು ಸುದೀಪ್ ಸರ್ ನೋಡಕ್ ಬಿಡ್ಲಿಲ್ಲ ಅಂದ್ರೆ ನಾನು ಅವ್ರಿಗೆ ಓಟ್ ಹಾಕಲ್ಲ. ಬೇಕಾಗೇ ಇಲ್ಲ ಬಿಗ್ ಬಾಸ್ ನಾಗೆ. ನಾನು ನೋಡೋದೇ ಇಲ್ಲ. ಇಲ್ಲಿಂದ ಕೇಳಿ 7 ಗಂಟೆಗೆ ಹೊಟ್ಟೋಗ್ಬಿಡ್ತೀನಿ ಬಿಗ್ ಬಾಸ್ ನೋಡ್ಬೇಕು ಅಂತಾನೆ. ವ್ಯಾಪಾರ ಮಾಡಲ್ಲ ನಾನು, ಬಿಗ್ ಬಾಸ್ ನೋಡಕ್ಕೆ ಓಡೋಗ್ಬಿಡ್ತೀನಿ. ಅವರೆಲ್ಲ ಕಸ್ಟಮರ್ ಬಂದಾರೆ ಕೊಡಾಂಟಿ ಅಂತಾರೆ. ನನಗೆ ಬಿಗ್ ಬಾಸ್ ಬೇಕು ಅಂದ್ಬಿಟ್ಟು ಎತ್ತಿಬಿಟ್ಟು ಹೊಟ್ಟೋಗ್ಬಿಡ್ತೀನಿ, ಬಿಟ್ಟು ಹೋಗ್ತೀನಿ. ಪ್ರತಿ ಶನಿವಾರ ಭಾನುವಾರ ಮಿಸ್ ಮಾಡಲ್ಲ? ಇಲ್ಲ, ದಿನ ಹೋಗ್ತೀನಿ. 9 ಗಂಟೆ ದಿನ ಹೋಗ್ತೀನಿ. ದಿನ ಹೋಗಿ ನೋಡಕ್ ಹೋಗ್ತೀನಿ. ಆ ಥರ ಹುಚ್ಚಿದೆ. ಆದ್ರೆ ಅವ್ರು ಏನೋ ಒಂದು ಅವಕಾಶ ಕೊಡ್ಬೇಕು. ಹೋದ್ಸಲ ಜಗಳ ಆಡೋರು ಇದ್ರು. ಹೋಸಲದ ಯಪ್ಪ ಅದೇನ ಬಿಗ್ ಬಾಸ್ ಇತ್ತದು. ಆ ಸುದೀಪ್ ಸರ್ ಅದಕ್ಕೆ ಬೇಜಾರಾಗೋಗ್ಬಿಟ್ಟು ಬೇಡ ಅಂತ ಬಿಟ್ಬಿಟ್ಟಿದ್ದು ಅನ್ಸುತ್ತೆ. ಮತ್ತೆ ಅವ್ರ ತಾಯಿ ಇದರಿಂದನೂ ಬೇಡ ಅಂತ ಅನ್ಕೊಂಡಿದ್ರು. ಈಗ ಅವ್ರ ತಾಯಿ ಇಲ್ವಲ್ಲ, ಅವ್ರ ನೆನಪುಗಾರು ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಮಗೂ ಇಷ್ಟ. ಬೇರೆಯವ್ರು ಯಾರು ಬೇಡ. ಆ ಗಲಾಟೆ ಮಾಡೋರೆಲ್ಲ ಬೇಡಪ್ಪ. ಅವಳು ಯಾರು, ಅವಳ ಹೆಸರೇನು ಅಕ್ಕ ಅಲ್ಲ, ಇನ್ನೊಂದು ಹುಡುಗಿ ಕನ್ನಡಕ ಹಾಕೊಂಡಿಲ್ಲಲ್ಲ ಒಂದು ಹುಡುಗಿ. ಬರೀ ಅಳೋದು ನೋಡಿ ಹೆಂಗೋ ಆಗೋಗ್ಬಿಡುತ್ತೆ. ಅಭಿನಯ ಅದಕ್ಕೆ ಎಲ್ಲಾನು. ಈಗ ಬಿಗ್ ಬಾಸ್ ಅಲ್ಲೂ ಹಂಗೆ ಆಯ್ತು. ಅಳಬಾರ್ದು, ಚಾಲೆಂಜ್ ಆಗಿ ತಗೋಬೇಕು. ಇಲ್ವಾ ಹೊಡಿಬೇಕು, ಇಲ್ಲ ಒಡ್ಸ್ಕೊಂಡು ಬಂದ್ಬಿಡ್ಬೇಕು. ಚೆನ್ನಾಗಿ ಆಡ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಹೆಂಗಿರೋ ಅವರೇ ಬಂದಿದಾರಲ್ಲ, ಖುಷಿಯಾಗಿರುತ್ತೆ. ಚೆನ್ನಾಗಿ ಮಾಡ್ತಾರೆ. ಒಳ್ಳೊಳ್ಳೆಯವ್ರನ್ನ ಪಬ್ಲಿಕ್ ತಗೊಳ್ಳಿ ಅಷ್ಟೇನೆ. ಒಂದು ಆಡಿಯನ್ಸ್ಗೆ ಪಬ್ಲಿಕ್ ತಗೊಂಡ ಅಂದ್ರೆ ಅಲ್ಲಿ ಒಳಗಡೆ ಹೋಗಕ್ಕೆ ಅವ್ರಿಗೊಂದು ಅವಕಾಶ. ನಿಮ್ಮನ್ನೇ ಮನೆ ಒಳಕ್ಕೆ ನೀವೇ ಬರ್ತಾ ಇದ್ರೆ ನೋಡಿದ ಮನೆನೇ ನೋಡ್ತಾ ಇದ್ರೆ ಪ್ರಯೋಜನ ಏನು ಅಲ್ವಾ? ಅದಕ್ಕೆ ಒಳಗಡೆ ಆಚೆ ಕಡೆಯವ್ರನ್ನ ಕರ್ಕೊಂಡೋದ್ರೆ ಅವ್ರಿಗೆ ನಾವು ಹೋಗಿ ಬಂದ್ವಪ್ಪ ಅನ್ನೋದು ಒಂದು ಖುಷಿ. ಅದೇನೋ ಚಿನ್ನ ಏರ್ಕೊಂಡವ್ರ ಅವ್ರು ಇವನ್ನೆಲ್ಲ ಹಾಕೊಂಡಿದ್ರೆ ಪ್ರಯೋಜನ ಏನಪ್ಪ? ನೋಡಪ್ಪ ಇವಾಗ ಏನಾಯ್ತು. ಗೋಲ್ಡ್ ಆಗ್ಲಿ ಏನೇ ಆಗ್ಲಿ, ಅಯ್ಯೋ ನಮ್ಮ ಕೋಲಾರದ ಗೋಲ್ಡೆ ಇಲ್ಲಿ ಇರೋವಾಗ ಆ ಗೋಲ್ಡ್ ಎಲ್ಲ ಏನು.